ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಜೋರಾಗ್ತಾ ಇದೆ. ಮತ್ತೆ ದೆಹಲಿಗೆ ತೆರಳೋಕೆ ಸಜ್ಜಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಿಎಂ ಗಾದಿಗಾಗಿ ಪಟ್ಟು ಹಿಡಿಯಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದೆಹಲಿ ದಂಡಯಾತ್ರೆ ಶುರುವಾಗಿದೆ. ಸಿಎಂ ಗಾದಿಗಾಗಿ ಪಟ್ಟು ಹಿಡಿಯೋಕೆ ದೆಹಲಿ ಯಾತ್ರೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಶತಾಯಗತಾಯ ಸಿಎಂ ಗಾದಿಯನ್ನ ಪಡೆಯೋಕೆ ವರಿಷ್ಠರ ಮೇಲೆ ಒತ್ತಡವನ್ನ ಹೇರುವ ತಂತ್ರಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಬಜೆಟ್ಗೂ ಮುನ್ನ ಕನ್ಫರ್ಮ್ ಮಾಡಿ ಅಂತೇಳಿ ಡಿಸಿಎಂ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಅಧಿಕಾರ ಹಂಚಿಕೆ ಯಾವಾಗಂತ ತಿಳಿಸಿ ನನಗೆ ಗೊತ್ತಾಗಬೇಕು ಅಂತ ಡಿಕೆಶಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಸಿಎಂ ಸಿದ್ದು ಕರೆಸಿ ಮಾತನಾಡಿ ಕ್ಲಿಯರ್ ಮಾಡೋಕೆ ಇನ್ನಿಲ್ಲದ ಒತ್ತಡವನ್ನ ಹೇರ್ತಾ ಇದ್ದಾರೆ. ಹೀಗಾಗಿ ಇದೇ ವಾರ ಮತ್ತೆ ದೆಹಲಿ ವಿಮಾನವನ್ನು ಹತ್ತಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಕೂಡ ಆಗಿದೆ. ಈ ನಾಯಕರ ಮೂಲಕ, ಈ ಹೈಕಮಾಂಡ್ ನಾಯಕರ ಮೂಲಕ ಒತ್ತಡ ಹೇರುವಂಥ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ. ಇಬ್ಬರನ್ನೂ ದೆಹಲಿ ಕರೆಸಿ ಮಾತನಾಡಿ ಆ ಮೂಲಕ ಈಗಿರುವಂಥ ಗೊಂದಲ, ಈ ಪವರ್ ಶೇರಿಂಗ್ ಅಂತ ಹೇಳಿದ್ರೆ ನಾಯಕತ್ವದ ವಿಚಾರದಲ್ಲಿ ಇರುವಂಥ ಗೊಂದಲವನ್ನ ನೀವು ಕ್ಲಿಯರ್ ಮಾಡಿ, ಯಾವಾಗ ಸಿದ್ದರಾಮಯ್ಯ ಅವರು ನನಗೆ ಕುರ್ಚಿಯನ್ನ ಬಿಟ್ಕೊಡ್ತಾರೆ ಇದನ್ನ ಕನ್ಫರ್ಮ್ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಳಲಿದ್ದಾರೆ ಎನ್ನಲಾಗ್ತಾ ಇದೆ.